ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ ಹರಿ ಓಂ ಹರಿ ಓಂ. ಯಾರ ಅವತಾರ ಮುಂದುವರೆದ ಈ ಭಾಗಕ್ಕೆ ನಿಮಗೆಲ್ಲ ಹಾರ್ದಿಕವಾದ ಸ್ವಾಗತವನ್ನ ಕೋರ್ತೇನೆ. ಯಾರ ಅವತಾರ ಎನ್ನುವಂತಹ ವಿಷಯದಲ್ಲಿ ನನ್ನ ಅತ್ಯಂತ ಸ್ಪಷ್ಟವಾದ ನಿರ್ಧಾರವನ್ನ ನಾನು ಹೇಳಿದ್ದಕ್ಕೆ ಬಹಳ ಜನ ಪ್ರಶಂಸೆ ಮಾಡಿದ್ದೀರಿ. ಅಂದ್ರೆ ನ್ಯೂಟ್ರಲ್ ಆಗಿ ಇರತಕ್ಕಂತಹ ನಿಮ್ಮ ಧೋರಣೆ ನಮಗೆ ತುಂಬಾ ಇಷ್ಟವಾಯಿತು ಅಂತ ಹೇಳಿ. ಆದರೆ ಕಾರಣವನ್ನ ಕೊಡಿ ಅಂತ ಕೇಳಿದ್ದಾರೆ. ಒಂದು ಕಾರಣ ಹೇಳಿದ್ದು ಅಲ್ಲಿ ಅವರಿಗೆ ತೃಪ್ತಿಯಾಗಿಲ್ಲ. ಆ ವಿಡಿಯೋದಲ್ಲಿ ನಾನು ಕಾರಣವನ್ನ ಕೊಟ್ಟಿದ್ದೆ. ಯಾಕೆ ಅಂದ್ರೆ, ನಾವು ಯಾರು ಅವತಾರ ಅಂತ ಉಪಾಸನೆ ಮಾಡ್ತೇವೆ, ಅವರು ಅವರಿಗಿಂತ ಹಿರಿಯರಾಗಿದ್ರೆ ಅಥವಾ ಅವರಿಗಿಂತ ಅವರು ಕಿರಿಯರಾಗಿದ್ರೆ ಮಹಾ ಅನರ್ಥ. ಯಾರು ಅಂತ ಚಿಂತನೆ ಮಾಡಬೇಕು, ಅವರು ಅವರಂತನೇ ಚಿಂತನೆ ಮಾಡಬೇಕು. ಆದ್ದರಿಂದಾಗಿ ನಾನು ಅವರಾಗಿಯೇ ಚಿಂತನೆ ಮಾಡ್ತೇನೆ ಹೊರತು ಅವರನ್ನ ಯಾವುದೋ ದೇವತೆಗಳು ಅಂತ ಚಿಂತನೆ ಮಾಡಲಾರೆ. ತಪ್ಪಾದರೆ ಅನರ್ಥವಾಗ್ತದೆ. ಆಚಾರ್ಯರ ವಾಕ್ಯ ಸ್ಪಷ್ಟವಾಗಿದೆ. ಸಮರನ್ನ ಅಸಮರನ್ನಾಗಿ ನೋಡುವುದು, ಅಸಮರನ್ನ ಸಮರನ್ನಾಗಿ ನೋಡಿದರೆ ಮಹಾ ಅನರ್ಥ ಇದೆ. ನಮ್ಮ ಸ್ಥಾನದಿಂದ ನಾವು ಚ್ಯುತಿ ಹೊಂತೇವೆ. ಆಗಬಾರದು ಅಂತ ಆಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಆದ್ದರಿಂದಾಗಿ ಜಗನ್ನಾಥದಾಸರು ಅಥವಾ ಸಾಕ್ಷಾತ್ ಶ್ರೀಮದಾಚಾರ್ಯರು ಅಥವಾ ಟೀಕಾಕೃತ್ಪಾದರೆ ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರೇ, ಶ್ರೀಮದ್ವಾದಿರಾಜ ಗುರು ಸಾರ್ವಭೌಮರೇ, ಶ್ರೀಮದ್ ವ್ಯಾಸತೀರ್ಥ ಗುರು ಸಾರ್ವಭೌಮರೇ ಎಲ್ಲರೂ ಈ ಅವತಾರಗಳ ವಿಷಯದಲ್ಲಿ ಮೌನವಾಗಿರುವಾಗ ನಾವೇಕೆ ಆ ಮೌನವನ್ನು ಮುರಿಬೇಕು? ಆ ಕಾರಣದಿಂದ ನಾವು ಮೌನವಾಗಿದ್ದೇವೆ, ತಟಸ್ಥ ಧೋರಣೆಯಲ್ಲಿದ್ದೇವೆ. ನಾವು ಪುರಸ್ಕಾರನೂ ಮಾಡಲ್ಲ, ನಾವು ತಿರಸ್ಕಾರನೂ ಮಾಡಲ್ಲ ಅಂತ ಒಂದು ಉತ್ತರ ಹೇಳಿದ್ದೆ. ಅದನ್ನು ಇನ್ನಷ್ಟು ಗಟ್ಟಿಗೊಳಿಸಿ ಆಚಾರ್ಯರೇ, ನಮಗೆ ಇನ್ನಷ್ಟು ಅದರ ಮಾಹಿತಿ ಬೇಕು, ಅದನ್ನು ದಯವಿಟ್ಟು ವಿಡಿಯೋ ಮಾಡಿ ಅಂತ ನನಗೆ ವಾಟ್ಸಪ್ನಲ್ಲಿ ಮೆಸೇಜ್ಗಳನ್ನು ಕಳಿಸಿದ್ದಾರೆ. ಅದಕ್ಕೋಸ್ಕರವಾಗಿ ಈ ವಿಷಯವನ್ನು ಜಗತ್ತಿಗೂ ತಿಳಿಸಬೇಕಾಗಿದೆ ಅನ್ನುವ ಕಾರಣಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಹಾಗಾದರೆ ಈ ಅವತಾರಗಳ ಬಗ್ಗೆ ನೋಡ್ತಾ ಹೋದರೆ ಮೊದಲಿಗೆ ನಾವು ನೋಡೋದು ಎಲ್ಲಿ ಅಂದ್ರೆ ಮಧ್ವಾಚಾರ್ಯರಿಂದ ನೋಡ್ತಾ ಬರಬೇಕು. ಜಗದ್ಗುರುಗಳಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ವಾಯುದೇವರ ಅವತಾರ ಅನ್ನುವುದರಲ್ಲಿ ಯಾರಿಗೂ ಸಂದೇಹ ಇಲ್ಲ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಭವ್ಯ ದಿವ್ಯ ಪಾವನ ಚರಿತ್ರೆಯನ್ನು ಮೊದಲು ದಾಖಲಿಸಿದವರು ನಮ್ಮ ನಾರಾಯಣ ಪಂಡಿತಾಚಾರ್ಯರು. ನಾರಾಯಣ ಪಂಡಿತಾಚಾರ್ಯರು ತಮ್ಮ ಶ್ರೀಮದ್ ಸುಮಧ್ವ ವಿಜಯ ಮಹಾಕಾವ್ಯದಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರನ್ನ ವಾಯುದೇವರ ಅವತಾರ ಅಂತ ಬಾರಿ 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 ಹೇಳಿ ನಮಗೆ ಗಟ್ಟಿಗೊಳಿಸ್ತಾರೆ. ಅವರ ಹನುಮಾವತಾರದ ಚರಿತ್ರೆಯನ್ನ ಹೇಳ್ತಾರೆ, ಅವರ ಭೀಮಾವತಾರದ ಚರಿತ್ರೆಯನ್ನ ಹೇಳ್ತಾರೆ. ಇವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಾಗಿ ಅವತಾರ ಮಾಡಲಿಕ್ಕೆ ಏನು ಕಾರಣ ಅನ್ನುವ ಕಾರಣವನ್ನು ತಿಳಿಸಿಕೊಡ್ತಾರೆ. ದೇವಲೋಕದಲ್ಲಿ ನಡೆದ ವಿಚಾರವನ್ನು ತಿಳಿಸಿಕೊಡ್ತಾರೆ. ಭಗವಂತ ವಾಯುದೇವರಿಗೆ ಆಜ್ಞೆ ಮಾಡಿರುವ ವಿಷಯವನ್ನ ಹೇಳುತ್ತಾರೆ. ದೇವತೆಗಳೆಲ್ಲ ವಾಯುದೇವರಿಗೆ ಪ್ರಾರ್ಥನೆ ಮಾಡಿರುವ ವಿಷಯವನ್ನ ಹೇಳುತ್ತಾರೆ. ವಾಯುದೇವರು ಇಂತಹ ಶ್ರೇಷ್ಠ ಬ್ರಾಹ್ಮಣನ ಮನೆಯಲ್ಲಿ ಅವತಾರ ಮಾಡ್ತಾರೆ ಅಂತ ಹೇಳುತ್ತಾರೆ. ಆ ತಂದೆಯ ಹೆಸರನ್ನ ದಾಖಲಿಸ್ತಾರೆ, ಮಧ್ಯಗೇಹ ಭಟ್ಟರು ಅಂತ ದಾಖಲಿಸ್ತಾರೆ. ಗಮನವಿಡಿ, ಮಧ್ಯಗೇಹ ಭಟ್ಟರು ಯಾರ ಅವತಾರ ಅಂತ ಹೇಳೋದಿಲ್ಲ ನಾರಾಯಣ ಪಂಡಿತಾಚಾರ್ಯರು. ಎಷ್ಟು ಮೌನ ಇದ್ದಾರೆ ನೋಡಿ ನಾರಾಯಣ ಪಂಡಿತಾಚಾರ್ಯರು. ಸುಮಧ್ವ ವಿಜಯ ಓದಿದವರಿಗೆ ನನ್ನ ಮಾತುಗಳು ಈಗ ಅರ್ಥವಾಗುತ್ತೆ. ಓದದೇ ಇದ್ದರೆ ಸುಮಧ್ವ ವಿಜಯವನ್ನು ಒಮ್ಮೆ ಓದಿದರೆ ಆಗ ಅರ್ಥವಾಗುತ್ತೆ. ದಯವಿಟ್ಟು ಓದಬೇಕು. ಮಾಧ್ವರಾಗಿ ಹುಟ್ಟಿದ್ದಕ್ಕೆ ಶ್ರೀಮದ್ ಸುಮಧ್ವ ವಿಜಯ ಮಹಾಕಾವ್ಯವನ್ನ ಓದಲೇಬೇಕು. ಓದಿರ್ತಾರೆ, 90% ಜನ ಓದಿರ್ತಾರೆ. ಮಧ್ಯಗೇಹ ಭಟ್ಟರ ಬಗ್ಗೆ ಹೇಳಬೇಕಾದರೆ ನಾರಾಯಣ ಪಂಡಿತಾಚಾರ್ಯರು ಅವರು ಯಾರ ಅವತಾರ ಅಂತ ಹೇಳುವುದರಲ್ಲಿ ಪೂರ್ತಿ ಮೌನ ವಹಿಸಿದ್ದಾರೆ, ಪೂರ್ಣ ಮೌನ ವಹಿಸಿದ್ದಾರೆ.
ತಾಯಿಯ ಶ್ರೇಷ್ಠ ಪಾತಿವೃತ್ಯ ಧರ್ಮವನ್ನು ತಿಳಿಸಿಕೊಡುತ್ತಾರೆ, ಅವಳ ಅಂತಃಕರಣವನ್ನು ತಿಳಿಸ್ತಾರೆ, ಅವಳ ಪೆದ್ದುತನವನ್ನು ತಿಳಿಸ್ತಾರೆ. ಗಂಡ ಹೇಳಿಕೊಟ್ಟಂತೆ ನಡಿಬೇಕು ಅಂದಾಗ ಸನ್ಯಾಸಕ್ಕೆ ಅನುಮತಿ ಕೊಡಬೇಡ ಅಂತ ಹೇಳುವ ಪ್ರಸಂಗದಲ್ಲಿ ಪೆದ್ದುತನವನ್ನು ನಾನು ಹೇಳ್ತಾ ಇರೋದು. ಮದ್ದಿಗೆ ಭಟ್ಟರು ಹೇಳ್ತಾರೆ ತಾಯಿಗೆ, ಬೇಡ, ಏನಾದರೂ ನೀನು ಪರ್ಮಿಷನ್ ಕೊಡಬೇಡ, ಅನುಮತಿ ಕೊಡಬೇಡ ಅಂತ ಹೇಳಿಟ್ಟಿರ್ತಾರೆ. ಆದರೆ ವಾಸುದೇವ ಇನ್ನೊಮ್ಮೆ ನೀ ನನ್ನನ್ನು ಕಣ್ತುಂಬ ನೋಡಬೇಕು ಅಂತ ಅನ್ನೋದಾಗಿದ್ದರೆ ಸನ್ಯಾಸಕ್ಕೆ ಅನುಮತಿಯನ್ನು ಕೊಡಬೇಕು ಅಂದಾಗ ಬಹಳ ಮುಗ್ಧಳಾಗಿ ತಾಯಿ ಅನುಮತಿಯನ್ನು ಕೊಟ್ಟು ಬಿಡ್ತಾಳೆ ಅಂತ ಹೇಳ್ತಾರೆ. ಅಂತೂ ತಾಯಿಯ ಬಗ್ಗೆ ಬೇಕಾದಷ್ಟು ವಿಷಯಗಳನ್ನ ಹೇಳುತ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಆದರೆ ಆ ತಾಯಿ ಯಾರ ಅವತಾರ ಅಂತ ಹೇಳೋದಿಲ್ಲ. ಸಾಕ್ಷಾತ್ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರನ್ನ ಕಣ್ಣಾರೆ ಕಂಡ ಶ್ರೀಮನ್ನಾರಾಯಣ ಪಂಡಿತಾಚಾರ್ಯರು, ಆಚಾರ್ಯರ ಚರಿತ್ರೆಯನ್ನ ದಾಖಲಿಸಿದ ನಾರಾಯಣ ಪಂಡಿತಾಚಾರ್ಯರು, ಅವರ ತಂದೆ ತಾಯಿಗಳು ಯಾರು ಅವತಾರ ಅಂತ ಹೇಳೋದಿಲ್ಲ, ಮೌನ ಇದ್ದಾರೆ. ಇನ್ನೂ ಆಶ್ಚರ್ಯ ಹೇಳ್ತೀನಿ ಕೇಳಿ. ಸನ್ಯಾಸಕ್ಕೆ ಎಂತ ಸಿದ್ಧನಾದ ವಾಸುದೇವಾಚಾರ್ಯ ಸನ್ಯಾಸ ಸ್ವೀಕಾರ ಮಾಡಲಿಕ್ಕೆ ಶ್ರೇಷ್ಠವಾದ ಗುರು ಪರಂಪರೆ ಎಲ್ಲಿದೆ ಅಂತ ನೋಡ್ತಾ ನೋಡ್ತಾ ಅಚ್ಯುತ ಪ್ರೇಕ್ಷಾಚಾರ್ಯರ ಕಡೆಗೆ ಬರ್ತಾರೆ. ಈ ಅಚ್ಯುತ ಪ್ರೇಕ್ಷಾಚಾರ್ಯರು ಹಿಂದಿನ ಜನ್ಮದಲ್ಲಿ ಏನಾಗಿದ್ರು ಅಂತ ಹೇಳ್ತಾರೆ. ಅಂದ್ರೆ ದ್ರೌಪದಿ ದೇವಿಯ ಕೈಯಿಂದ ಊಟ ಮಾಡಿರತಕ್ಕಂತಹ ಸೌಭಾಗ್ಯ ಅವರದಾಗಿತ್ತು ಅಂತ ಹೇಳ್ತಾರೆ. ಯಾರ ಅವತಾರ ಅಂತ ಹೇಳುವುದಿಲ್ಲ. ಅಚ್ಯುತ ಪ್ರೇಕ್ಷ ಮಧ್ವಾಚಾರ್ಯರ ಸನ್ಯಾಸಕ್ಕೆ ಕಾರಣೀಭೂತರಾದ, ಅರ್ಥಾತ್ ಸನ್ಯಾಸ ಗುರುಗಳಾದ ವಾಯುದೇವರಿಗೆ ಯಾರೂ ಗುರುಗಳಿಲ್ಲ. ಲೋಕ ವಿಡಂಬನೆಗಾಗಿ ಅಂತ ಅವರು ತಂದೆ ತಾಯಿಗಳು, ಲೋಕ ವಿಡಂಬನೆಗಾಗಿ ಅಂತ ಅವರು ಆಶ್ರಮ ಕೊಟ್ಟ ಗುರುಗಳು, ಲೋಕ ವಿಡಂಬನೆಗಾಗಿ ಅವರು ವಿದ್ಯಾ ಕೊಟ್ಟ ಗುರುಗಳು ಅಂತಿದೆ. ಅದು ಎಲ್ಲರೂ ಕೂಡ ಒಪ್ತಾರೆ ಆ ವಿಷಯವನ್ನ. ಅಂತೂ ಮಾನವನಾಗಿ ಅವತಾರ ಮಾಡಿದ ಮೇಲೆ ಹೇಗೆ ಬದುಕಿ ಬಾಳಬೇಕೋ ಅದಕ್ಕೆ ತಂದೆ ತಾಯಿಗಳು ನಿಮಿತ್ತ ಕಾರಣ, ವಿದ್ಯಾಗುರುಗಳು ನಿಮಿತ್ತ ಕಾರಣ, ಆಶ್ರಮ ಕೊಟ್ಟ ಗುರುಗಳು ಅಂತ ನಿಮಿತ್ತ ಕಾರಣರಾಗ್ತಾರೆ ಅಂತನ್ನುವಂತಹ ಪ್ರಸಂಗ ಹೇಳುವಾಗಲೂ ಕೂಡ ಅಚ್ಯುತ ಪ್ರೇಕ್ಷಾಚಾರ್ಯರು ಮಹಾಭಾರತದಲ್ಲಿ ಏನಾಗಿದ್ರು, ಅವರು ಶ್ರೀಮದಾಚಾರ್ಯರಿಗೆ ಸನ್ಯಾಸ ಕೊಡತಕ್ಕಂತಹ ಒಂದು ಸೌಭಾಗ್ಯ ಸಿಗಬೇಕಾದರೆ ಅವರ ಆತ್ಮಶುದ್ಧಿ ಆಗಲಿಕ್ಕೆ ಕಾರಣೀಭೂತವಾದದ್ದು ದ್ರೌಪದಿ ದೇವಿಯ ಕೈಯಿಂದ ಉಂಡದ್ದು ಅಂತ ಹೇಳ್ತಾರೆ. ಆದರೆ ಯಾರು, ಆ ಮೂಲ ರೂಪ ಏನವ್ರದು ಅನ್ನೋ ವಿಷಯದಲ್ಲಿ ಅವರು ಮೌನ ಇದ್ದಾರೆ. ನೋಡಿ ಎಷ್ಟು ಗಂಭೀರ ನಮ್ಮ ನಾರಾಯಣ ಪಂಡಿತಾಚಾರ್ಯರು. ಎಷ್ಟು ಸಾಷ್ಟಾಂಗ ನಮಸ್ಕಾರ ಹಾಕಿದರೂ ಕಡಿಮೆ. ಪ್ರಾಮಾಣಿಕತೆ ಅಂದ್ರೆ ಪ್ರಾಮಾಣಿಕತೆ ನೋಡಿ, ಹೇಳಲಿಲ್ಲ. ಮುಂದೆ ಸುಮಧ್ವಿಜಯದ ಚರಿತ್ರೆಗೆ ಬನ್ನಿ. ಹೇಳಬೇಕಾದ ಸಂದರ್ಭಗಳಲ್ಲೂ, ಆ ಪ್ರಶ್ನೆ ಉಂಟಾಗುವ ಸಂದರ್ಭಗಳಲ್ಲೂ ಹೇಳುವುದಿಲ್ಲ. ಸನ್ಯಾಸ ಸ್ವೀಕಾರ ಮಾಡುವುದಕ್ಕಿಂತ ಮುಂಚೆ ನಿಮಗೊಬ್ಬ ಪರಿಪಾಲಕ ಹುಟ್ಟಿ ಬರ್ತಾನೆ. ಮದ್ದಿಗೆ ಭಟ್ಟರಿಗೆ ಹೇಳುವಾಗ ವಾಸುದೇವಾಚಾರ್ಯರು ಹೇಳೋದು, ಯೋಚನೆ ಮಾಡಬೇಡಿ, ನಿಮ್ಮ ವೃದ್ಧಾಪ್ಯದಲ್ಲಿ ನಿಮ್ಮ ಸಂರಕ್ಷಕನಾಗಿ ಒಬ್ಬ ಮಗ ಇರ್ತಾನೆ, ಒಬ್ಬ ಶ್ರೇಷ್ಠ ಮಗ ಹುಡ್ತಾನೆ, ಅವನು ಹುಟ್ಟಿದ ಮೇಲೆ ಸನ್ಯಾಸವನ್ನು ಸ್ವೀಕಾರ ಮಾಡ್ತೇನೆ ಅಂತ ಹೇಳ್ತಾರೆ. ಆ ಕ್ರಮದಲ್ಲಿ ಮಗ ಅವತಾರ ಮಾಡ್ತಾರೆ, ಅವರೇ ಮುಂದೆ ವಿಷ್ಣು ತೀರ್ಥರಾಗ್ತಾರೆ ಅಂತ ಆ ವಿಷ್ಣು ತೀರ್ಥರ ಬಗ್ಗೆಯೂ ದಾಖಲಿಸ್ತಾರೆ. ಅವರ ವೈರಾಗ್ಯವನ್ನು ಚಿತ್ರಿಸ್ತಾರೆ, ಅವರ ತಪಸ್ಸನ್ನು ಚಿತ್ರಿಸ್ತಾರೆ, ಅವರ ಜ್ಞಾನ ಮೊದಲಾದವುಗಳನ್ನೆಲ್ಲ ಅವರ ಶಿಷ್ಯರ ವಿಷಯಗಳನ್ನು ದಾಖಲಿಸ್ತಾರೆ. ಆದರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಾಕ್ಷಾತ್ ತಮ್ಮರಾಗಿ ಬಂದ ಆ ವಿಷ್ಣು ತೀರ್ಥರ, ಆ ಮಹಾ ತಪಸ್ವಿಗಳ, ಆ ಮಹಾವಿಷ್ಣು ತೀರ್ಥರ ಅವತಾರ ಯಾವುದು ಅಂತ ಹೇಳುವುದಿಲ್ಲ. ಶ್ರೀಮದಾಚಾರ್ಯರನ್ನ ಕೇಳಿದ್ರೆ ಅವರೇ ಹೇಳ್ತಿದ್ರಲ್ಲ, ಇವರ ಅವತಾರವೇ ವಿಷ್ಣು ತೀರ್ಥರು ಅಂತ ಹೇಳ್ತಿದ್ರಲ್ಲ. ಆದರೆ ಶ್ರೀಮದಾಚಾರ್ಯರನ್ನ ಕೇಳಿದ್ದು ದಾಖಲಿಸುವುದಿಲ್ಲ, ಶ್ರೀಮದಾಚಾರ್ಯರು ಹೇಳಿದ್ದನ್ನು ದಾಖಲಿಸುವುದಿಲ್ಲ, ಅವರು ಯಾರ ಅವತಾರ ಅಂತ ಹೇಳುವುದಿಲ್ಲ. ಅವರ ಮಹಿಮೆಗಳನ್ನ ಕೊಂಡಾಡ್ತಾರೆ. ಅವರ ತಪಸ್ಸು, ಅವರ ಜ್ಞಾನ, ಅವರ ವಿರಕ್ತಿ ಮೊದಲಾದ, ಅಂದರೆ ಉತ್ತಮರಲ್ಲಿ ಇರಬೇಕಾದ ಗುಣಗಳು ಯಾವುವು, ಆ ಗುಣಗಳ ಬಗ್ಗೆ ಸಮಗ್ರವಾದ ಚಿತ್ರಣವನ್ನ ಕೊಡ್ತಾರೆ. ಅವತಾರ ಮಾಡಿದ್ದನ್ನ ಹೇಳ್ತಾರೆ, ಅವರ ಕಾರ್ಯಗಳನ್ನು ಚಿತ್ರಿಸ್ತಾರೆ. ಅವರು ಯಾರ ಅವತಾರ ಅನ್ನೋದನ್ನ ನಮ್ಮ ನಾರಾಯಣ ಪಂಡಿತಾಚಾರ್ಯರು ಹೇಳೋದಿಲ್ಲ, ಮೌನವಾಗಿದ್ದಾರೆ. ಇನ್ನು ನಮ್ಮ ಪದ್ಮನಾಭ ತೀರ್ಥರೇ ಮೊದಲಾಗಿರ್ತಕ್ಕಂತಹ ಶೋಭನ ಭಟ್ಟರು, ಶ್ಯಾಮಾಶಾಸ್ತ್ರಿಗಳ ಬಗ್ಗೆ ಉಲ್ಲೇಖ ಇದೆ ಶ್ರೀಮತ್ ಸುಮಧ್ವ ವಿಜಯದಲ್ಲಿ. ಅವರ ಪಾಂಡಿತ್ಯದ ಬಗ್ಗೆ ಇದೆ, ಅವರ ವೈರಾಗ್ಯ, ಅವರ ಸಾಧನೆಗಳ ಬಗ್ಗೆ ಎಷ್ಟು ಅವರು ಪ್ರಸಿದ್ಧಿಗೆ ಬಂದಿದ್ರು ಅನ್ನೋದನ್ನು ಎಷ್ಟು ಸುಂದರವಾಗಿ ಸೆರೆ ಹಿಡಿತಾರೆ. ಶ್ರುತ್ಯ ಮತ್ಯ ಸದಾ ಭಕ್ತ್ಯ ವಿರಕ್ತ್ಯ ನಿತ್ಯ ಸೇವೆಯ
ಎಷ್ಟು ಸುಂದರವಾಗಿ ಹೇಳ್ತಾರೆ ಪದ್ಮನಾಭ ತೀರ್ಥರ ಬಗ್ಗೆ ಹೇಳಬೇಕಾದರೆ, ವೇದ ಪ್ರವಚನಾಚಾರ್ಯ ಶಿಷ್ಯೋ ಸಾವಿತಿ ಪೂಜಿತ, ಇಷ್ಟು ಸುಂದರವಾಗಿ ಹೇಳ್ತಾರೆ. ಆದರೆ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು ಯಾರ ಅವತಾರ ಅಂತ ಚಕಾರ ಶಬ್ದ ಹೇಳುವುದಿಲ್ಲ. ಅವರ ಸಾಧನೆಗಳನ್ನು ಹೇಳ್ತಾರೆ ಪದ್ಮನಾಭ ತೀರ್ಥಾದಿಗಳದ್ದು, ಆದರೆ ಅವರು ಯಾರ ಅವತಾರ ಅಂತ ನಾರಾಯಣ ಪಂಡಿತಾಚಾರ್ಯರು ಹೇಳುವುದಿಲ್ಲ. ಸ್ವತಃ ತಮ್ಮ ತಂದೆ ತ್ರಿವಿಕ್ರಮ ಪಂಡಿತಾಚಾರ್ಯರ ಪಾಂಡಿತ್ಯದ ಬಗ್ಗೆನೂ ಹೇಳ್ತಾರೆ ಸಮಧ್ವ ವಿಜಯದಲ್ಲಿ. ತುಂಬಾ ಸುಂದರವಾದ ದಾಖಲೆಗಳಿವೆ. ಅವರ ಪಾಂಡಿತ್ಯ, ಅವರು ಚಿಕ್ಕ ವಯಸ್ಸಿನೊಳಗಿರುವಾಗ ಎಷ್ಟು ಪಾಂಡಿತ್ಯ ಇತ್ತು, ದೊಡ್ಡವರಾದ ಮೇಲೆ ಹೇಗೆ ಪಾಂಡಿತ್ಯ ಇತ್ತು, ಅವರು ತಮ್ಮ ಮತವನ್ನು ಹೇಗೆ ಪ್ರಚಾರ ಮಾಡಿದರು, ಆಚಾರ್ಯರ ಶಿಷ್ಯರು ಹೇಗಾದರು, ಆಚಾರ್ಯರ ಶಿಷ್ಯರಾಗುವ ಮೊದಲು ಅವರ ಭಾವನೆ ಏನಿತ್ತು, ಆಚಾರ್ಯರ ಶಿಷ್ಯರಾದ ಮೇಲೆ ಏನು ಭಾವನೆ ಇತ್ತು, ಎಲ್ಲ ಪ್ರಾಮಾಣಿಕವಾಗಿ ಚಿತ್ರಣವನ್ನ ಕೊಟ್ಟ ನಾರಾಯಣ ಪಂಡಿತಾಚಾರ್ಯರು ತನ್ನ ತಂದೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಯಾರ ಅವತಾರ ಅಂತ ಸುತರಾಂ ಹೇಳುವುದಿಲ್ಲ. ವಿಷ್ಣು ತೀರ್ಥರ ಬಗ್ಗೆ ಹೇಳಬೇಕಾದ್ರೆ ಇನ್ನೂ ಸುಂದರವಾಗಿ ಹೇಳುತ್ತಾರೆ. ಎಷ್ಟೋ ಮಹಿಮೆಗಳು ನನಗೆ ಗೊತ್ತಿದೆ, ಗೋಪ್ಯವಾದ್ದರಿಂದಾಗಿ ಅವುಗಳನ್ನ ಹೇಳೋದಿಲ್ಲ ಅಂತಾರೆ. ತೆಗೆದು ನೋಡಿ ಸುಮಧ್ವ ವಿಜಯವನ್ನ, 15ನೇ ಸರ್ಗವನ್ನ ತೆಗೆದು ನೋಡಿ ಒಮ್ಮೆ. ಹೇಳ್ತಾರೆ ಗೋಪ್ಯತ್ವಾತ್ ನವರ್ಣ್ಯತೆ ಅಂತಾರೆ. ಅದು ಗೋಪ್ಯವಾದದ್ದರಿಂದಾಗಿ ನಾನು ವರ್ಣನೆ ಮಾಡುವುದಿಲ್ಲ ಅಂತಾರೆ. ಇದರಲ್ಲಿ ಅವತಾರ ಸೇರಿರಬಹುದೇನೋ ಶಂಕೆ. ಆ ಗೋಪ್ಯ ಯಾವ ಯಾವ ಅಂಶಗಳಿದೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಇರ್ಲಿ, ಅವತಾರ ಒಂದಿದೆ ಅಂತ ಇಟ್ಕೊಳ್ಳೋಣ, ಅದು ಗೋಪ್ಯವಾಗಿದೆ, ಆದ್ದರಿಂದ ನಾನು ಹೇಳುವುದಿಲ್ಲ ಅಂತ ನಾರಾಯಣ ಪಂಡಿತಾಚಾರ್ಯರು ಹೇಳಿದಾಗ ಆ ಗೋಪ್ಯತೆಯನ್ನ ಮುರಿಯುವ ಅಧಿಕಾರ ಯಾರಿಗಿದೆ? ಇದುವೇ ನನ್ನ ಪ್ರಶ್ನೆ. ನಾರಾಯಣ ಪಂಡಿತಾಚಾರ್ಯರು ಹೇಳಬೇಕಾದ ಸಂದರ್ಭದಲ್ಲಿ ಆಚಾರ್ಯರ ಸಮಕಾಲೀನರು, ಎಲ್ಲ ಸುಮಧ್ವ ವಿಜಯಕ್ಕೆ ವ್ಯಾಖ್ಯಾನ ಮಾಡಿದ ವ್ಯಾಖ್ಯಾನಕಾರರ ಒಂದೇ ಅಭಿಪ್ರಾಯ. ನಾರಾಯಣ ಪಂಡಿತಾಚಾರ್ಯರು ಶ್ರೀಮದಾಚಾರ್ಯರ ಕಾಲಿನವರು. ಅವರು ದೊಡ್ಡವರಿರ್ತಾರೆ, ಇವರು ಚಿಕ್ಕವರಿರ್ತಾರೆ, ಅದರಲ್ಲಿ ವಿವಾದ ಇಲ್ಲ. ಬೇಡ, ಶ್ರೀಮದಾಚಾರ್ಯರನ್ನ ಕೇಳುವಷ್ಟರ ಮಟ್ಟಿಗೆ ಅವರ ಪಾಂಡಿತ್ಯ ಬೆಳೆದಿರಲಿಲ್ಲ ಅಂತ ಅನ್ನೋದಾಗಿದ್ದರೆ ತನ್ನ ತಂದೆಯಿಂದಲೇ ಕೇಳಬಹುದಾಗಿತ್ತಲ್ಲ. ತ್ರಿವಿಕ್ರಮ ಪಂಡಿತಾಚಾರ್ಯರು ಶ್ರೀಮದಾಚಾರ್ಯರನ್ನ ಕೇಳಲಿಕ್ಕೆ ಅವಕಾಶ ಇದೆ. ಸ್ವತಃ ತ್ರಿವಿಕ್ರಮ ಪಂಡಿತಾಚಾರ್ಯರು ಶ್ರೀಮದಾಚಾರ್ಯರನ್ನ ಹನುಮ ಭೀಮ ಮಧ್ವ ಅಂತ ಪ್ರತ್ಯಕ್ಷದಲ್ಲಿ ಕಂಡ ಮಹಾನುಭಾವರು ಅವರು. ಹಾಗಾದ್ರೆ ಇಲ್ಲಿ ಬಂದ ಮಹನೀಯರೆಲ್ಲ ಯಾರ್ಯಾರಿದ್ದಾರೆ, ಅವರೆಲ್ಲ ಯಾರ್ಯಾರ ಅವತಾರಗಳು ಸ್ವಾಮಿ ಹೇಳಿ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಕೇಳಿರುವುದಿಲ್ವ? ಎಷ್ಟು ರಹಸ್ಯವಾದ ವಿಚಾರಗಳನ್ನು ಶ್ರೀಮದಾಚಾರ್ಯರಿಂದ ಕೇಳಿದ್ದಾರೆ. ಸ್ವಾಮಿ, ಇದಷ್ಟೇ ನಿಮ್ಮ ಬ್ರಹ್ಮಸೂತ್ರ ಭಾಷ್ಯ ಸಾಲುವುದಿಲ್ಲ, ಮತ್ತೊಂದು ಗ್ರಂಥ ಬೇಕು ಅಂತ ಕೇಳಿದಾಗ ಅವರಿಗಾಗಿ ಇಂತ ಅನುವ್ಯಾಖ್ಯಾನದ ರಚನೆಯನ್ನು ಶ್ರೀಮದಾಚಾರ್ಯ ಮಾಡಿಕೊಟ್ಟಿದ್ದಾರೆ. ಇಷ್ಟೆಲ್ಲ ವಿಷಯಗಳನ್ನ, ಅಂದ್ರೆ ಶ್ರೀಮದಾಚಾರ್ಯರಿಗೆ ಅತ್ಯಂತ ಪ್ರೀತ್ಯಾಸ್ಪದರಾದ ತ್ರಿವಿಕ್ರಮ ಪಂಡಿತಾಚಾರ್ಯರು, ಇವರನ್ನ ವಾಯುದೇವರು ಅಂತ ಕಂಡ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಿಕ್ಕ ದೇವತೆಗಳು ಯಾರ ಅವತಾರ ಅಂತ ಪ್ರಶ್ನೆ ಮಾಡಿರೋದಿಲ್ವಾ? ಯಾರ್ಯಾರು ಏನೇನಾಗಿ ಅವತಾರ ಮಾಡಿದ್ದಾರೆ ನಿಮ್ಮ ಕಾಲದಲ್ಲಿ, ಮುಂದಿನ ಕಾಲಗಳಲ್ಲಿ ಯಾರ್ಯಾರು ಇಲ್ಲಿ ಬರ್ತಾರೆ ಅಂತನ್ನುವಂತಹ ಪ್ರಶ್ನೆಯನ್ನ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಾಡಿರಲಿಕ್ಕೆ ಸಾಧ್ಯ ಇಲ್ವಾ? ಹಾಗಾದರೆ ಸಾಧ್ಯ ಇದ್ರೂ ಕೂಡ, ಕೇಳಿದ್ರೂ ಕೂಡ, ಅವರು ಹೇಳಿದ್ರೂ ಕೂಡ ಯಾಕೆ ದಾಖಲಿಸಲಿಲ್ಲ ನಾರಾಯಣ ಪಂಡಿತಾಚಾರ್ಯರು? ಅದೇಕೆ ಮೌನವಾಗಿದ್ದಾರೆ? ಒಂದರ್ಥದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಅಂದ್ರೆ ನಮ್ಮ ಮಾಧ್ವರಿಗೆಲ್ಲ ಯಜಮಾನರಿದ್ದಂತೆ. ನಮಗೆ ಮಾಧ್ವ ದೀಕ್ಷೆ ಹುಟ್ಟಿದ್ದೇ ನಾರಾಯಣ ಪಂಡಿತಾಚಾರ್ಯರಿಂದ. ನಮಗೆ ಶ್ರೀಮದಾಚಾರ್ಯರು ಗೊತ್ತಾಗೋದೇ ನಾರಾಯಣ ಪಂಡಿತಾಚಾರ್ಯರಿಂದ. ನಾರಾಯಣ ಪಂಡಿತಾಚಾರ್ಯರು ಇರದೇ ಹೋಗಿದ್ದರೆ ಇವತ್ತು ಶ್ರೀಮದಾಚಾರ್ಯರು ಯಾರು ಏನು ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಪ್ರಾರಂಭದ ಹಂತದಲ್ಲಿ ನಮಗೆ ಶ್ರೀಮದಾಚಾರ್ಯರ ಒಂದು ಘನತೆಯನ್ನು ಎತ್ತಿ ತೋರಿಸಿಕೊಟ್ಟ ನಮ್ಮ ಯಜಮಾನ ನಾರಾಯಣ ಪಂಡಿತಾಚಾರ್ಯರೇ ಮೌನವಾಗಿರುವಾಗ ನಾವೇಕೆ ಮೌನ ಮುರಿಬೇಕು ಸ್ವಾಮಿ? ಅದಕ್ಕಾಗಿ ನಾನು ಅಷ್ಟಮಠಗಳ 8 ಪೀಠಾಧಿಪತಿಗಳ ಮೂಲ ಪುರುಷರನ್ನ ದಾಖಲಿಸ್ತಾರೆ ನಾರಾಯಣ ಪಂಡಿತಾಚಾರ್ಯರು. ವಶೀಕೃತ ಹೃಷಿಕಾಶ್ಚ ಏನ್ ಸುಂದರವಾಗಿ ಹೇಳುತ್ತಾರೆ. ಆದರೆ ಎಲ್ಲೂ ಕೂಡ ಯಾರ ಅವತಾರ ಯಾರು ಅಂತ ಹೇಳುವುದಿಲ್ಲ. ತಾವು ದಿಗ್ವಿಜಯವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಭೀಮಸೇನ ದೇವರ ಗದೆಯನ್ನ ಎತ್ತಿ ತಾನೇ ಭೀಮ ಅಂತ ಶ್ರೀಮದಾಚಾರ್ಯರು ತೋರಿಸಿರುವ ಸಂದರ್ಭದಲ್ಲಿಯೂ ನೀವು ಮಹಾಭಾರತದಲ್ಲಿ ಒಬ್ಬರು ಪಾತ್ರಧಾರಿಗಳಾಗಿದ್ರಿ ಅಂತ ಶ್ರೀಮದಾಚಾರ್ಯರು ಹೇಳಿದ್ದನ್ನ ದಾಖಲಿಸ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಯಾರು ಅಂತ ಅಲ್ಲೂ ಹೇಳೋದಿಲ್ಲ.
ನೀವು ಮಹಾಭಾರತದಲ್ಲಿ ಇದ್ರಿ ಅಂತ ಹೇಳ್ತಾರೆ. ಯಾರು ಅಂತ ಹೇಳೋದಿಲ್ಲ ಶ್ರೀಮದಾಚಾರ್ಯರು. ಅವರು ಕೇಳಿರಬಹುದು, ಅವರು ಹೇಳಿರಬಹುದು, ಅವಕಾಶ ಇರುತ್ತದೆ, ಕ್ಯೂರಿಯಾಸಿಟಿ ಯಾರಿಗಾದರೂ ಇರುತ್ತದೆ. ಶ್ರೀಮದಾಚಾರ್ಯರು ಹಾಗೆ ಹೇಳಿದಾಗ ಸ್ವಾಮಿ ನಾನು ಏನಾಗಿದ್ದೆ ಹೇಳಿ ಅಂತ ಅವರು ಕೇಳಿರ್ತಾರೆ. ಶ್ರೀಮದಾಚಾರ್ಯರು ಹೇಳಿರ್ತಾರೆ ಅಂತ ಅನ್ಕೊಳ್ಳೋಣ. ಹೇಳಿದ ಆ ಅವತಾರದ ಪ್ರಸಂಗವನ್ನ ಅದೇಕೆ ಇಲ್ಲಿ ಮುಚ್ಚಿಟ್ಟಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು ಅಲ್ವಾ? ಇನ್ನೂ ಒಂದು ರಹಸ್ಯ ಹೇಳ್ತೇನೆ ಕೇಳಿ. ಸುಮಧ್ವಿಜಯವನ್ನು ತೆಗೆದು ನೋಡಿದಾಗ 11ನೆಯ ಸರ್ಗ ಪ್ರಾರಂಭ ಆಗಬೇಕಾದರೆ ಸಾಕ್ಷಾತ್ ಶೇಷದೇವರು ಬಂದು ಶ್ರೀಮದಾಚಾರ್ಯರ ಗ್ರಂಥಗಳ ಪಾಠವದ ಶ್ರವಣವನ್ನ ಮಾಡಿದರು ಅಂತ ದಾಖಲಿಸ್ತಾರೆ. ಸನಕಾದಿಗಳು ಅದಕ್ಕೆ ಪ್ರಶ್ನೆ ಮಾಡುತ್ತಾರೆ ಶೇಷದೇವರಿಗೆ. ಆಗ ಶೇಷದೇವರು ಉತ್ತರವನ್ನ ಕೊಡ್ತಾರೆ. ಸುರಾಧ್ಯಾನರಾಂತ ಮುಕುಂದ ಪ್ರಸಾದಾತ್, ಎಲ್ಲ ಸುಂದರವಾದ ವಿಷಯಗಳನ್ನು ಹೇಳಿ ಶ್ರೀಮದಾಚಾರ್ಯರ ಮಹಾನಂದ ತೀರ್ಥಸ್ಯೇ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತಿಯ ಸುರಾಧ್ಯಾನರಾಂತ ಮುಕುಂದ ಪ್ರಸಾದ, ಇಷ್ಟೆಲ್ಲ ವರ್ಣನೆ ಮಾಡಿದ ಶೇಷದೇವರು ಸನಕಾದಿಗಳ ವರ್ಣನೆಯನ್ನ, ಶ್ರೀಮದ್ ಆಚಾರ್ಯರ ಗ್ರಂಥಗಳ ಶ್ರವಣದ ಮಹತ್ವವನ್ನ ಚೆನ್ನಾಗಿ ತಿಳಿಸಿಕೊಟ್ಟ ನಾರಾಯಣ ಪಂಡಿತಾಚಾರ್ಯರು. ಶೇಷದೇವರು ಬಂದ ಕಥೆಯನ್ನ ಹೇಳಿದ ನಾರಾಯಣ ಪಂಡಿತಾಚಾರ್ಯರು ಶೇಷದೇವರೇ ಏನಾಗಿ ಶ್ರೀಮದಾಚಾರ್ಯರ ಕಾಲದಲ್ಲಿ ಅವತಾರ ಮಾಡಿದರು ಅಂತ ಯಾಕೆ ದಾಖಲಿಸೋದಿಲ್ಲ? ಅದೇಕೆ ಮೌನವಾಗಿದ್ದಾರೆ? ನನ್ನ ಯಜಮಾನ ಮೌನವಾಗಿರುವಾಗ ನಾನೇಕೆ ಮೌನ ಮುರಿಬೇಕು ಸ್ವಾಮಿ? ಯೋಚನೆ ಮಾಡಿ. ನಾನು ಯಾಕೆ ಮೌನವಾಗಿದ್ದೇನೆ? ತಟಸ್ಥ ಧೋರಣೆಯಲ್ಲಿ ಯಾಕಿದ್ದೇನೆ? ನಮ್ಮ ಯಜಮಾನರು ನಾರಾಯಣ ಪಂಡಿತಾಚಾರ್ಯರು ತಟಸ್ಥ ಧೋರಣೆಯಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ತಟಸ್ಥ ಧೋರಣೆಯಲ್ಲಿದ್ದೇವೆ. ನಾರಾಯಣ ಪಂಡಿತಾಚಾರ್ಯರನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ ಸುಮಧ್ವಿಜಯವನ್ನು ಯಾರು ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೋ ಅವರೆಲ್ಲ ಈ ವಿಷಯಗಳಲ್ಲಿ ಮೌನವೇ ಆಗಿರುತ್ತಾರೆ. ಇನ್ನೊಂದು ರಹಸ್ಯ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರೇ ಸ್ವತಃ ತಮ್ಮ ಗ್ರಂಥಗಳಲ್ಲಿ ತಾವು ಇಂಥವರ ಅವತಾರ, ವಾಯುದೇವರ ಅವತಾರ ಅಂತ ಹೇಳಿಕೊಂಡಿದ್ದಾರೆ. ತಾತ್ಪರ್ಯ ನಿರ್ಣಯದಲ್ಲಿ ಮುಂದೆ ಈ ಮತವನ್ನ ಉಳಿಸ್ಲಿಕ್ಕಾಗಿ ಇಂದ್ರಾದಿ ದೇವತೆಗಳು ಬರ್ತಾರೆ ಅಂತ ಇಷ್ಟು ಹೇಳಿದ್ದಾರೆ. ಯಾರು ಯಾರಾಗಿ ಬರ್ತಾರೆ ಅಂತ ಹೇಳಲಿಲ್ಲ. ಈ ಮತವನ್ನು ಉಳಿಸ್ಲಿಕ್ಕೆ ಯಾರ್ಯಾರು ಯಾವ ದೇವತೆಗಳು ಯಾವ ಅವತಾರರಾಗಿ ಬರ್ತಾರೆ ಅಂತ ಶ್ರೀಮದಾಚಾರ್ಯರೇ ತಮ್ಮ ಗ್ರಂಥಗಳಲ್ಲಿ ಹೇಳುವ ಸಂದರ್ಭ ಬಂದಾಗಲೂ ಹೇಳದೇ ಇರುವಾಗ ಇವರ ಅವತಾರ ಅಂತ ನಾವೇಕೆ ತಲೆ ಕೆಡಿಸಿಕೊಳ್ಬೇಕು ಅಲ್ವಾ ಸಜ್ಜನರೇ? ಬೇಡ. ನಮ್ಮ ಗುರುಗಳು, ನಮ್ಮ ಮೂಲ ಗುರುಗಳು ಶ್ರೀಮದಾಚಾರ್ಯರು, ಅವರೇ ಅವತಾರ ವಿಷಯಗಳಲ್ಲಿ ತಮ್ಮ ಅವತಾರವನ್ನು ಬಿಟ್ಟು ಇನ್ಯಾರ ಅವತಾರವನ್ನು ಕೂಡ ಕಲಿಯುಗದಲ್ಲಿ ಯಾರ್ಯಾರು ಏನೇನಾಗಿ ಅವತಾರ ಮಾಡ್ತಾರೆ ಅಂತ ಹೇಳದೇ ಇರುವಾಗ, ನಮ್ಮ ಗುರುಗಳೇ, ನಮ್ಮ ಮೂಲ ಗುರುಗಳೇ ಹೇಳದೇ ಇರುವಾಗ ನಾವ್ಯಾಕೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಬೇಕು? ಮೋಕ್ಷಕ್ಕೆ ಶ್ರೀಮದಾಚಾರ್ಯರ ಗ್ರಂಥಗಳು ಸಾಕು. ಮೋಕ್ಷಕ್ಕೆ ಶ್ರೀಮದಾಚಾರ್ಯರ ಗ್ರಂಥಗಳು ಸಾಕು. ಮೋಕ್ಷಕ್ಕಾಗಿಯೇ ಶ್ರೀಮದಾಚಾರ್ಯರ ಗ್ರಂಥಗಳು. ಮೋಕ್ಷಕ್ಕಾಗಿಯೇ ಶ್ರೀಮದಾಚಾರ್ಯರ ಗ್ರಂಥಗಳು. ಆ ಶ್ರೀಮದಾಚಾರ್ಯರ ಗ್ರಂಥಗಳಲ್ಲಿ ಯಾವ ವಿಷಯಗಳಲ್ಲಿ ಮೌನವಿದೆ ಆ ವಿಷಯಗಳಲ್ಲಿ ನಾವು ಮೌನದಿಂದ ಇರುವಾಗ ನಮಗೆ ಮೋಕ್ಷ ಬರುತ್ತದೆ. ಆ ಮೌನವನ್ನು ಮುರಿಯುವ ಪ್ರಯತ್ನ ಮಾಡಿದಾಗ ಯಶಸ್ಸಾದರೆ ಒಳಿತು, ಅಪಯಶಸ್ಸಾದರೆ ಮಹಾ ಅನರ್ಥ. ನಮ್ಮ ಗುರಿ ಮೋಕ್ಷ ಇರಲಿ, ಯಶಸ್ಸಾಗ್ತೇವೆ ಅಂತ ಹೇಳುವ ಬುದ್ಧಿವಂತಿಕೆ ನಮಗಿಲ್ಲ. ಇನ್ನಾರಲ್ಲೋ ಇದೆ ಅಂತ ನಾವು ಕಲ್ಪನೆ ಮಾಡಿದರೆ ಕಲ್ಪನಾ ಗೌರವ ಪ್ರಸಂಗವೂ ಸಾಧ್ಯ ಇದೆ. ಈ ಯಾವ ಗೋಜಿಗೂ ಹೋಗದೆ ಅವರನ್ನಾಗಿಯೇ ನೋಡಿದರೆ ಸಾಕು. ಪದ್ಮನಾಭ ತೀರ್ಥರನ್ನ ಪದ್ಮನಾಭ ತೀರ್ಥರು ಅಂತಲೇ ಉಪಾಸನೆ, ನರಹರಿ ತೀರ್ಥರನ್ನ ನರಹರಿ ತೀರ್ಥರು ಅಂತಲೇ ಉಪಾಸನೆ, ಮಾಧವ ತೀರ್ಥರನ್ನ ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರನ್ನ ಅಕ್ಷೋಭ್ಯ ತೀರ್ಥರು, ಜಯತೀರ್ಥರನ್ನ ಜಯತೀರ್ಥರು, ವಿದ್ಯಾಧಿರಾಜ ತೀರ್ಥರನ್ನ ವಿದ್ಯಾಧಿರಾಜ ತೀರ್ಥರು ಅಂತಲೇ ಉಪಾಸನೆ ಮಾಡಿದರೆ ಏನು ಬಾಧಕ ಇದೆ? ಅವರು ಯಾವ ಕಾಲಕ್ರಮದಲ್ಲಿ ಬಂದಿದ್ದಾರೆ ಆ ಕಾಲಕ್ರಮದಲ್ಲಿಯೇ ಟೀಕಾಕೃತ್ಪಾದರು ದೊಡ್ಡದಾಗಿ ಟೀಕೆಗಳನ್ನು ರಚನೆ ಮಾಡಿದ್ದಾರೆ ಅಂತನ್ನುವ ಕಾರಣಕ್ಕಾಗಿ ಟೀಕಾಕೃತ್ಪಾದರಿಗೆ ಮೊದಲು ಏರಿಸಿ ಪದ್ಮನಾಭ ತೀರ್ಥರನ್ನ ತಲೆಗಿಳಿಸಿದರೆ ಮಹಾ ಅನರ್ಥ. ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರಾದ ಮೇಲೇನೆ ಶ್ರೀಮಜ್ಜಯ ತೀರ್ಥರು ಹಸ್ತೋದಕ ಕೊಡೋದು ಹಾಗೆ, ತೀರ್ಥ ಕೊಡೋದು ಹಾಗೆ, ಉಪಾಸನೆ ಮಾಡೋದು ಹಾಗೇನೆ. ಏನ್ ತಪ್ಪಿದೆ? ಹಾಗೆ ಅಷ್ಟಮಠದ ಮಹಾಯತಿಗಳು ಏನೇನಿದ್ದಾರೋ, ಪರಮ ಪೂಜ್ಯರಾದ ಪ್ರಾತಸ್ಮರಣೀಯರಾದ ಏನು ಮಹಾನುಭಾವರವರೆಲ್ಲರೂ ಇದ್ದಾರೋ
ಅವರನ್ನ ಅವರಿನಿಂದಲೇ ತಿಳಿದರೆ ಯಾಕೆ ಬಾಧಕ? ಪೂಜ್ಯತ್ವ ಕಡಿಮೆ ಆಗ್ತದ? ಹೃಷಿಕೇಶ ತೀರ್ಥರನ್ನು ಹೃಷಿಕೇಶ ತೀರ್ಥರು ಅಂತಾನೆ ಉಪಾಸನೆ ಮಾಡಬೇಕಾದರೆ ಯಾಕೆ ಮನಸ್ಸಿನಲ್ಲಿ ಅವರು ಚಿಕ್ಕವರು ಅಂತ ಭಾವನೆ ಬರಬೇಕಾ? ಕಾರಣ ಇಲ್ಲ, ಕಾರಣ ಇಲ್ಲ. ಶ್ರೀಮದಾಚಾರ್ಯರ ಸಾಕ್ಷಾತ್ ಶಿಷ್ಯರಾದ್ದರಿಂದಾಗಿ ಶ್ರೀಮದಾಚಾರ್ಯರಿಂದ ನೇರ ಗ್ರಂಥಗಳ ಅಧ್ಯಯನವನ್ನ ಮಾಡಿದ್ದಾರೆ. ಎಂತಹ ಮಹನೀಯರಿದ್ದಾರೆ! ದೇವತೆಗಳಿರ್ತಾರೆ, ಇಷ್ಟೇ. ಆ ಭಾಗ್ಯ ಸಿಗಬೇಕಾದ್ರೆ ದೇವತೆಗಳಿರ್ತಾರೆ. ಯಾವ ದೇವತೆಗಳು ಅಂತ ನಾವು ತಲೆ ಕೆಡಿಸಿಕೊಳ್ಳೋದು ಬೇಡ. ಹೃಷಿಕೇಶ ತೀರ್ಥರೂ ಕೂಡ ವ್ಯಾಖ್ಯಾನ ಮಾಡಿದರೂ ಕೂಡ, ಅರ್ಥಾತ್ ಸಂಪ್ರದಾಯ ಪದ್ಧತಿಯನ್ನು ಬರೆದರೂ ಕೂಡ ಎಲ್ಲೂ ಕೂಡ ಯಾರು ಯಾರ ಅವತಾರ ಅಂತ ಅವರು ಹೇಳಲಿಲ್ಲ. ಪದ್ಮನಾಭ ತೀರ್ಥರು ವ್ಯಾಖ್ಯಾನವನ್ನ ಮಾಡಿದರೂ ಕೂಡ ಯಾರು ಯಾರ ಅವತಾರ ಅಂತ ಹೇಳಲಿಲ್ಲ. ಅಂದ್ರೆ ಶ್ರೀಮದ್ ಆಚಾರ್ಯರ ಸಮಕಾಲೀನರು ಮಹಾನುಭಾವರು ಯಾರ್ಯಾರ್ಯಾರ್ಯಾರಿದ್ದಾರೋ ಅಷ್ಟಮಠದ ಮೂಲ ಯತಿಗಳು, ಅಷ್ಟೂ ಯತಿಗಳು. ಶ್ರೀಮದಾಚಾರ್ಯರಿಗೆ ಅನೇಕ ಜನ ಶಿಷ್ಯರು ಅಂತ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ಅವರೆಲ್ಲರೂ ಕೂಡ ಬರೆದ ಗ್ರಂಥಗಳಲ್ಲಿ ಯಾರು ಯಾರ ಅವತಾರ ಅನ್ನುವುದರ ಬಗ್ಗೆ ಮೌನವಿರುವಾಗ, ಶ್ರೀಮದಾಚಾರ್ಯರ ಸಮಕಾಲದಲ್ಲಿ ಶ್ರೀಮದಾಚಾರ್ಯರಿಂದ ಹಿಡಿದು ಮಿಕ್ಕವರೆಲ್ಲರೂ ಮೌನವಾಗಿರುವಾಗ ನಾವೇಕೆ ಮೌನವನ್ನ ಮುರಿಬೇಕು? ಅದಕ್ಕೋಸ್ಕರವಾಗಿ ನಾನು ಮೌನವಾಗಿದ್ದೇನೆ. ಇಷ್ಟು ಅರ್ಥವಾಗ್ತದೆ ಅಂತ ಅನ್ಕೊಂಡಿದ್ದೇನೆ. ಮತ್ತೆ ಕೆಲವು ಜನಗಳು ಪ್ರಶ್ನೆ ಮಾಡಿದ್ದಾರೆ, ಋಷಿಗಳ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರಿ, ತಾವು ಇನ್ನೂವರೆಗೂ ಮಾಡಲಿಲ್ಲ, ದಯವಿಟ್ಟು ಮಾಡಿ ಅಂತ ಮೆಸೇಜ್ ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಮಾಡ್ತೇನೆ. ಕಾರ್ಯಬಾಹುಲ್ಯಗಳಿಂದಾಗಿ ಋಷಿಗಳ ಬಗ್ಗೆ ನನಗೆ ಮಾಡಲಿಕ್ಕೆ ಆಗಿಲ್ಲ, ಕ್ಷಮೆ ಇರಲಿ. ಮತ್ತೆ ಋಷಿಗಳ ಬಗ್ಗೆ ನಾನು ಮಾಹಿತಿಯನ್ನ ಖಂಡಿತವಾಗಿಯೂ ಕೊಡ್ತೇನೆ. ಎಲ್ಲರಿಗೂ ಕೂಡ ನಮಸ್ಕಾರಗಳು. ಕಮೆಂಟ್ಸ್ ಆಫ್ ಆಗಿರುತ್ತದೆ. ಅನ್ನೆಸೆಸರಿ ಕಮೆಂಟ್ಸ್ ದಿಂದಾಗಿ ಮನಸ್ಸು ಕ್ಷೋಭೆಗೊಳ್ಳಬಾರದು ಅನ್ನೋ ಕಾರಣದಿಂದ ಕಮೆಂಟ್ಸ್ ಆಫ್ ಮಾಡಿದ್ದೇವೆ. ನೇರವಾಗಿ ಪ್ರಶ್ನೆ ಕೇಳೋದಿದ್ರೆ ನನ್ನ ವಾಟ್ಸಪ್ ನಂಬರಿಗೆ ಪ್ರಶ್ನೆಯನ್ನ ಅವಶ್ಯವಾಗಿ ಕೇಳಬಹುದು. 6362995961. ಅದನ್ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇವೆ. ಕಾಲ್ ಇರಲ್ಲ, ಜಸ್ಟ್ ವಾಟ್ಸಪ್. ವಂದನೆ.